ನಟ ದರ್ಶನ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾರೆ. ನಟ ದರ್ಶನ್ ಅನ್ನ ಈಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುರೇಶ್ ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿ ಹಲವು ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು. ಈಗಾಗಲೇ ನಾವು ಹಲವು ಮಾಹಿತಿಯನ್ನ ಕಲೆ ಹಾಕುವಂತ ಸುರೇಶ್ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆ ತಂದಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ಅವರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆ ತಂದಿರುವಂತಹ ದೃಶ್ಯಗಳು. ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ವೆರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಆಲ್ರೆಡಿ ನಟ ದರ್ಶನನ ಇದೇ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಜೊತೆಗೆ ಈಗಷ್ಟೇ ಪವಿತ್ರ ಗೌಡ ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಬಂದಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ಈಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ಸದ್ಯಕ್ಕೆ ನಟ ದರ್ಶನ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ 9:30ಕ್ಕೆ ವಿಚಾರಣೆಗೆ ಬಂದ್ರು ಅನ್ನುವಂತಹ ಮಾಹಿತಿಯ ಜೊತೆಗೆ ಈಗಷ್ಟೇ ತಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಪವಿತ್ರ ಗೌಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರನ್ನು ಕೂಡ ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಕರೆಕೊಂಡು ಬಂದಿರುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದ್ ಕಡೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ ವಿಚಾರಣೆ, ಮತ್ತೊಂದು ಕಡೆ ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರು ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ, ಜೊತೆಗೆ ಒಳಸಂಚಿನ ಆರೋಪದ ಮೇಲೆ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆಗೆ ಕರೆತಂದಿರೋದು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರು ಈಗ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಬಂದಿರುವಂತಹದ್ದು, ವಿಚಾರಣೆಗೆ ಒಳಪಡಿಸುವಂತಹ ದೃಶ್ಯಗಳು. ಒಂದ್ ಕಡೆ ತಾವೀಗಾಗಲೇ ಗಮನಿಸ್ತಾ ಇದ್ರಿ, ನಟ ದರ್ಶನ್ ಅನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಪಡಿಸಿರೋದು. ಮತ್ತೊಂದು ಕಡೆ ಈಗ ಪವಿತ್ರ ಗೌಡ ಅವರನ್ನು ಕೂಡ ವಿಚಾರಣೆಗಾಗಿ ಪೊಲೀಸರು ಕರೆ ತಂದಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಗೌಡ ಅವರನ್ನ ಕರೆ ತಂದಿರೋದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಅವರು. ಸೊ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರನ್ನು ಕೂಡ ಈಗ ವಿಚಾರಣೆಗಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆಕೊಂಡು ಬಂದಿರುವಂತದ್ದು. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗುತ್ತೆ. ರೇಣುಕಸ್ವಾಮಿ ಮರ್ಡರ್ ಆಗಿದ್ದು ಯಾವ ವಿಚಾರಕ್ಕೆ, ಯಾರು ಮರ್ಡರ್ ಮಾಡಿದ್ರು, ಯಾವ ಕಾರಣಕ್ಕಾಗಿ, ಏನ್ ದ್ವೇಷ ಇತ್ತು, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವತಃ ಇವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಈ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ 3 ಸರೆಂಡರ್ ಆಗಿದ್ದಾರೆ. ಶರಣಾದವರಿಂದ ಹೇಳಿಕೆ ಪಡೆದಿದ್ದು, ಜೊತೆಗೆ ಶರಣಾದವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಯ ಹಿಂದೆ
ದರ್ಶನ್ ಹೆಸರು ಕೇಳಿ ಬರ್ತಾ ಇದ್ದಂತೆ ದರ್ಶನ್ ಅವರನ್ನ ಕ್ವಶನ್ ಮಾಡೋದಕ್ಕೆ, ವಿಚಾರಣೆಗೆ ಒಳಪಡಿಸೋದಕ್ಕೆ ಮೈಸೂರಿನಿಂದಾನೇ ಅವರನ್ನ ವಶಕ್ಕೆ ಪಡೆದು ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋದು. ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇರೋದು. ಒಂದ್ ಕಡೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ನಲ್ಲಿ ನೇರವಾಗಿ ಮೈಸೂರಿನಿಂದ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರ್ಕೊಂಡು ಬಂದ್ರು. 9:30 ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇನ್ನು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಪವಿತ್ರ ಗೌಡ ಅವರನ್ನು ಕೂಡ ಈಗ ಸದ್ಯಕ್ಕೆ ಅದೇ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಒಳಸಂಚಿನ ಆರೋಪ, ಕೊಲೆಗೆ ಒಳಸಂಚಿನ ಆರೋಪವನ್ನ ಪವಿತ್ರ ಗೌಡ ಎದುರಿಸ್ತಾ ಇರೋದು. ಹೀಗಾಗಿ ಅವರನ್ನು ಕೂಡ ಸ್ಟೇಷನ್ಗೆ ಕರೆ ತಂದಿದ್ದಾರೆ. ಜೊತೆಗೆ ಕೊಲೆ ನಡೆದಂತಹ ಸ್ಥಳದಲ್ಲಿ ಪವಿತ್ರ ಗೌಡ ಕೂಡ ಇದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಆಗ್ತಾ ಇದೆ. ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕೊಲೆ ನಡೆದಂತಹ ಸ್ಥಳದಲ್ಲಿ ಈ ಪವಿತ್ರ ಗೌಡ ಇದ್ರು ಅನ್ನುವಂಥ ಮಾಹಿತಿ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಒಳಸಂಚಿನ ಆರೋಪದ ಹಿನ್ನೆಲೆ ಪವಿತ್ರ ಗೌಡ ಅವರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಗಾಗಿ ಕರೆ ತಂದಿದ್ದಾರೆ. ದರ್ಶನ್ ಕಾರ್ನಲ್ಲಿಯೇ ಠಾಣೆಗೆ ಬಂದಿದ್ದಾರೆ ಪವಿತ್ರ ಗೌಡ. ವಕೀಲರ ಜೊತೆಗೆ ಪವಿತ್ರ ಗೌಡ ಅವರು ಠಾಣೆಗೆ ಬಂದಿರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡ ಅವರು ವಕೀಲರ ಜೊತೆಗೆ ಆಗಮಿಸಿದ್ದಾರೆ. ದರ್ಶನ್ ಕಾರ್ನಲ್ಲಿಯೇ ಅವರನ್ನ ವಿಚಾರಣೆಗೆ ಕರೆ ತರ್ತಾ ಇದ್ದ ಸಂದರ್ಭದಲ್ಲಿಯೇ ಅವರು ವಕೀಲರ ಜೊತೆಗೇನೆ ಬಂದಿದ್ದಾರೆ. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡ ವಕೀಲರನ್ನ ಕರೆದುಕೊಂಡೇ ಬಂದಿರೋದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವರು ತಮ್ಮ ವಕೀಲರ ಜೊತೆಗೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರು ಅದೇ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಈಗಾಗಲೇ ಒಳಪಟ್ಟಿದ್ದಾರೆ. ಈಗ ಇವರನ್ನು ಕೂಡ ಕ್ವಶನ್ ಮಾಡಲಾಗುತ್ತೆ. ಆಲ್ರೆಡಿ ವಕೀಲರ ಜೊತೆಗೇನೆ ಪವಿತ್ರ ಗೌಡ ಬಂದಿದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರೋದು. ವಿಚಾರಣೆಯ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕಮಿಷನರ್ ಕೂಡ ಹೇಳ್ತಾ ಇದ್ರು. ಇದರ ಮಧ್ಯೆ ವಿಚಾರಣೆಯ ಹಂತ ತಾವು ಗಮನಿಸ್ತಾ ಇರುವಂತದ್ದು ದೃಶ್ಯಗಳಲ್ಲಿ ಒಂದ್ ಕಡೆ ನಟ ದರ್ಶನ್ ಅವರನ್ನ ಮೈಸೂರಿನಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆದುಕೊಂಡು ಬಂದು 9:30 ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಅಪ್ಡೇಟ್ ನಮ್ಮ ಪ್ರತಿನಿಧಿ ಅವರಿಂದ ಸಿಗ್ತಾ ಇತ್ತು. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಇಂದ ನೇರ ಸಂಪರ್ಕದಲ್ಲಿ. ಮಾದೇಶ್, ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ಈಗಾಗಲೇ ಕೊಲೆ ಕೇಸ್ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ಸಾಕಷ್ಟು ತನಿಖೆಯನ್ನು ನಡೆಸ್ತಿದ್ದಾರೆ. ಈಗಾಗಲೇ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಯಾಕೆ ಒಂದು ಕೊಲೆ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಡ್ತಿದ್ರು ಕೂಡ ಇಲ್ಲಿ ಪವಿತ್ರ ಗೌಡ ಅನ್ನೋ ಹೆಸರು ಸಾಕಷ್ಟು ಕೇಳಿ ಬರ್ತಿದೆ. ಅಂದರೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆನ ನಡೆಸಲಾಗಿದೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಒಂದು ಆಧಾರದ ಮೇಲೆ ಈಗಾಗಲೇ ಪವಿತ್ರ ಗೌಡರನ್ನ ವಶಪಡೆಯೋದಕ್ಕೆ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಲಾಗಿತ್ತು. ಈಗಾಗಲೇ ಜೊತೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಒಂದು ತನಿಖೆಯನ್ನು ನಡೆಸ್ತಿರೋಂಥ ಜೊತೆಯಲ್ಲಿ ಈಗಾಗಲೇ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗುವಂತ ಭಯದಲ್ಲಿ ತಮ್ಮ ವಕೀಲರ ಜೊತೆ ಬರುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಬಂದು ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಕೆ ಅಂದ್ರೆ ಪವಿತ್ರ ಗೌಡ ಹೆಸರು ಪಾತ್ರ ಕೂಡ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಹೀಗಾಗಿ ಆಕೆಯನ್ನ ವಶಪಡಿಸುವಂತ ಕೆಲಸಕ್ಕೆ ಕೂಡ ಪೊಲೀಸರು ಮುಂದಾಗಿದ್ರು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ತಮ್ಮದೇನು ಪಾತ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಇತ್ತ ತಾನು ಅರೆಸ್ಟ್ ಆಗದೇ ಇರುವಂತಹ ನಿಟ್ಟಿನಲ್ಲಿ ಕಾನೂನನ್ನ ಎದುರಿಸೋದಕ್ಕೆ ಅಂತ ಹೇಳಿ ಸ್ವತಃ ತಾವೇ ವಕೀಲರ ಜೊತೆ ಬಂದು ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡುವಂತ ಕೆಲಸವನ್ನ ಪವಿತ್ರ ಗೌಡ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ನಡೀತಿದೆ. ಈಗಾಗಲೇ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಈ ಒಂದು ಕೇಸ್ನಲ್ಲಿ ಸುಮಾರು 10 ಜನರನ್ನ ಬಂಧಿಸಲಾಗಿದೆ. 10ಕ್ಕೂ ಹೆಚ್ಚು ಜನರನ್ನ ಬಂಧಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮೊದಲು ವಿನಯ್ ಗೌಡ ಎಂಬಾತನನ್ನ ಬಂಧಿಸುವಂತ ಕೆಲಸವನ್ನು ಮಾಡಲಾಗಿರುತ್ತೆ. ಅಂದ್ರೆ ಹೋಟೆಲ್ ಉದ್ಯಮಿ ಆಗಿರ್ತಾನೆ, ಆತನಿಂದಲೇ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬರುತ್ತೆ ಅಂತೇಳಿ ಪ್ರಾಥಮಿಕ ಮೂಲಗಳು ಮಾಹಿತಿ ತಿಳಿಸಿದೆ. ಅಂದ್ರೆ ಈ ಒಂದು ಬಾಡಿಯನ್ನ ಎಲ್ಲಿ ಹೊಸಕೆರೆಹಳ್ಳಿ ಬಳಿ ಇರುವಂತಹ ಅಂದ್ರೆ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಒಂದು ಮೋರಿಲ್ ತಂದಾಕ್ತಾರೆ. ಆ ಒಂದು ಫಸ್ಟ್ ಈತನ ಬಗ್ಗೆ ಮಾಹಿತಿ ಕಲೆ ಹಾಕಿದ ಸಂದರ್ಭದಲ್ಲಿ ವಿನಯನನ್ನ ಅರೆಸ್ಟ್ ಮಾಡಿದ ಮೇಲೆ ಆತ ಮಾಹಿತಿ ನೀಡಿರುವಂತಹ ಮೇರೆಗೆ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಸದ್ಯಕ್ಕೆ ಹೆಚ್ಚಿನ ತನಿಖೆ ನಡೀತಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ